Hello, my dear students. Welcome to this class. In your last class, I started the lesson 3 questions, and about this lesson, I explained 2 paragraphs, and I hope you are all understood the lesson. And now, once I recap the lesson and then move on to the lesson. In our last class, I explained that what thought came to the king and write the 3 questions for which the king wanted to have answers. Who did the king decide to seek advice from? Okay. The thought came to the king was he would never fail if he knew 3 things. ಓಕೆ, ಕಿಂಗಿಗೆ ರಾಜನಿಗೆ ಬಂದಂಥ ಒಂದು ಆಲೋಚನೆ ಅಥವಾ ಥಾಟ್ ಏನಪ್ಪ ಅಂದರೆ ಇಫ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್. ಓಕೆ, ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್ ಅಂದರೆ ಆ ಒಂದು 3 ವಿಷಯಗಳನ್ನು ನಾನು ಸರಿಯಾಗಿ ತಿಳ್ಕೊಂಡ್ರೆ, ಓಕೆ, ಸರಿಯಾಗಿ ನೋಡಿಕೊಂಡ್ರೆ ಆ ಒಂದು 3 ಥಿಂಗ್ಸ್ಗಳ ಬಗ್ಗೆ ಒಳ್ಳೆ ಒಂದು ನಾಲೆಡ್ಜ್ ಇದ್ದರೆ ನಾನು ಯಾವತ್ತೂ ಕೂಡ ಫೇಲ್ಯೂರ್ ಆಗಲ್ಲ ಅನ್ನೋ ಒಂದು ಥಾಟ್ ಬಂತು. ಸೊ ವಾಟ್ ವರ್ ದಟ್ 3 ಥಿಂಗ್ಸ್ ಆಗಿದ್ರೆ ಆ 3 ಥಿಂಗ್ಸ್ಗಳು ಯಾವಪ್ಪ, ಅಥವಾ ವಾಟ್ ವರ್ ದಟ್ 3 ಕ್ವಶನ್ಸ್. ಓಕೆ, ಆ 3 ಪ್ರಶ್ನೆಗಳು ಯಾವಪ್ಪ ಅಂದರೆ ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಹೂ ಶುಡ್ ಎ ಕಿಂಗ್ ಲಿಸನ್ ಟು, and what is the most important thing for a king to do. Okay, if the king knew these 3 things, he can never failure. Okay, and this thought came to the king. For this he ಏನು ಮಾಡ್ದ ಅವನು ಅಂದರೆ he sent messenger throughout his kingdom and he promising a large sum of amount who would answer these 3 questions. ಓಕೆ, ಈ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಯಾರು ಕೊಡ್ತಾರೋ ಅವರಿಗೆ ಸರಿಯಾದ ಒಂದು ಪ್ರೈಸ್ ಇರುತ್ತೆ ಅಂತ ಅವನು ಥ್ರೂಔಟ್ ಈಸ್ ಕಿಂಗ್ಡಮಲ್ಲಿ ಮೆಸೆಂಜರನ್ನು ಸೆಂಡ್ ಮಾಡಿ ಮೆಸೇಜನ್ನು ಪಾಸ್ ಮಾಡ್ತಾನೆ. ಓಕೆ, ಫಾರ್ ದೀಸ್ ಕ್ವಶನ್ಸ್ ಮೆನಿ ಪೀಪಲ್ ಓಕೆ ಸಜೆಸ್ಟೆಡ್ ಆರ್ ಆನ್ಸರ್ಡ್ ಓಕೆ ದೇರ್ ಓನ್ ಒಪಿನಿಯನ್ಸ್. ಓಕೆ, ಅವರು ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೇಳ್ತಾರೆ. ಓಕೆ, ಏನು ಈ ದ ಕಿಂಗ್ ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ ಆ್ಯಂಡ್ ಇನ್ ಅಡ್ವಾನ್ಸ್ ಎನಿ ಪರ್ಸನ್ ನಾಟ್ ಡಿಸೈಡ್ ಟು advance the right time for doing something, and some people suggested the king may appointed good counselors. ಓಕೆ, ಕೌನ್ಸಿಲರ್ಸ್ಗಳನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ನೆಸಸರಿ ಟು ಲುಕ್ ಇನ್ ಟು ದ ಫ್ಯೂಚರ್. ಓಕೆ, ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್ ಇಟ್ ಈಸ್ ನೆಸಸರಿ ಟು ಲುಕ್ ಇನ್ ಟು ಫ್ಯೂಚರ್. ಅಂದರೆ ಮುಂದೆ ನಾವು ಫ್ಯೂಚರಲ್ಲಿ ಅಂದರೆ ಯಾವುದೇ ಒಂದು ಕೆಲಸವನ್ನು ಶುರು ಮಾಡೋಕ್ಕೆ ಯಾವುದಪ್ಪ ರೈಟ್ ಟೈಮ್ ಅಂತ ನಾವು ಗುರ್ತಿಸ್ಕೋಬೇಕು, ಫೈಂಡ್ ಔಟ್ ಮಾಡಬೇಕು ಅಂದರೆ ಅದಕ್ಕೆ ನಾವು ಮ್ಯಾಜಿಷಿಯನ್ಗಳ ಒಂದು ಹೆಲ್ಪ್ ಬೇಕಾಗುತ್ತೆ. ಸೊ ಮ್ಯಾಜಿಷಿಯನ್ಗಳನ್ನು ನಾವು ಅಪಾಯಿಂಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಫಾರ್ ದೀಸ್ ಆನ್ಸರ್ಸ್ ಓಕೆ ಮತ್ತು ಇನ್ನೇನು ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್ and soldiers are most necessary people, and the king should attack and king others choose fight and yet others religious worship. ಓಕೆ, ಈ 3 ಪ್ರಶ್ನೆಗಳಿಗೆ ಎಲ್ಲರೂ ಕೂಡ ಡಿಫ್ರೆಂಟ್ ಆಗಿರೋವಂಥ ಆನ್ಸರ್ಸನ್ನು, ಒಪಿನಿಯನನ್ನು, ಸಜೆಷನ್ಸನ್ನು ಕೊಡ್ತಾರೆ. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಓಕೆ, ಕಿಂಗ್ ರಾಜನಿಗೆ ಇವರ ಉತ್ತರಗಳಿಂದ ಅವರಿಗೆ ಏನಾಗಲಿಲ್ಲ, ತೃಪ್ತಿ ಆಗಲಿಲ್ಲ. ಸೊ ಹಿ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಎ ಸರ್ಟೈನ್ ಹರ್ಮಿಟ್. ಸೊ ಅವ್ರು ಏನು ಮಾಡ್ತಾರೆ, ಈ ಡಿಸೈಡೆಡ್ ಟು ಮೀಟ್ ಆರ್ ಟುಕ್ ಆನ್ಸರ್ಸ್ ಫಾರ್ ದೀಸ್ ಕ್ವಶನ್ಸ್ ಫಾರ್ ಸರ್ಟೈನ್ ಹರ್ಮಿಟ್ ಅಂದರೆ ಋಷಿ ಮುನಿಗಳಿಂದ, ಅಂದರೆ ಅವ್ರ ಹತ್ರ ಏನು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೋಬೇಕು ಅಂತ ಅವ್ರು ಏನು ಮಾಡ್ತಾರೆ, ಅವರು ಡಿಸೈಡ್ ಮಾಡ್ತಾರೆ. ಓಕೆ, ಇಷ್ಟು ನಾವು ಲಾಸ್ಟು ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ
The third paragraph in the king put on ordinary clothes and went to meet the hermit. Before he reached the hermit's hut, the king left his horse with his bodyguard and went alone. Okay, when the king decided to meet an hermit, and the hermit is the right person for the giving answer for his 3 questions. So he decided to meet the hermit and he put an ordinary clothes. ಓಕೆ, ಕಿಂಗ್ ಏನು ಮಾಡ್ತಾರೆ, ಈ ಥಾಟ್ ದಟ್, ಓಕೆ, ಅವ್ರು ಏನು ಅಂದ್ಕೊತಾರೆ, ನಾನು ರಾಜನಾಗಿ ಹೋದರೆ ನನಗೆ ಹರ್ಮಿಟ್ಟು ಸರಿಯಾಗಿ ಉತ್ತರಗಳನ್ನು ಕೊಡಲಾರರೋ ಅಥವಾ ನನಗೆ ಬೇಕಾದಂಥ ಉತ್ತರ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ಈ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್. ಓಕೆ, ಆರ್ಡಿನರಿಯಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸಾಮಾನ್ಯವಾಗಿರುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಈ ಮೀಟ್ ದ ಹರ್ಮಿಟ್. ಓಕೆ, ಆ್ಯಂಡ್ ಹಿ ಬಿಫೋರ್ ರೀಚ್ಡ್ ದ ಹರ್ಮಿಟ್ಸ್ ಹಟ್. ಓಕೆ, ಆ ಒಂದು ಹರ್ಮಿಟ್ಟಲ್ಲಿ, ಓಕೆ, ಹರ್ಮಿಟ್ಟರ ಒಂದು ಹಟ್ಟಲ್ಲಿ, ಗುಡಿಸಲಿನಲ್ಲಿ ಹೋಗೋಕ್ಕಿಂತ ಮುಂಚೆ ದ ಕಿಂಗ್ ಲೆಫ್ಟ್ ಈಸ್ ಹಾರ್ಸ್ ವಿತ್ ಈಸ್ ಬಾಡಿ ಗಾರ್ಡ್. ಓಕೆ, ಕಿಂಗಿನ ಬಾಡಿ ಗಾರ್ಡ್ಸ್ಗಳಿಗೆ ಏನು ಅವರ ಹಾರ್ಸ್ಗಳನ್ನು ಬಿಟ್ಟು ಅಲ್ಲಿ ಒಬ್ಬ ಕಾಮನ್ ಪೀಪಲ್ ಆಗಿ ಅಥವಾ ಆರ್ಡಿನರಿ ಮ್ಯಾನ್ ಆಗಿ ಅವರು ಅಲ್ಲಿಗೆ ಅಲೋನ್ ಆಗಿ ಒಂಟಿಯಾಗಿ ಹೋಗ್ತಾರೆ. ಆಸ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್, he saw the hermit digging the ground in front of his hut. He greeted the king and continued digging. Okay, as the king came near the hermit's hut, okay, king hermit ಅವರ ಒಂದು ಹಟ್ ನಿಯರ್ ಬಂದಾಗ he saw the hermit digging the ground. Okay, he saw that the hermit was digging the ಗ್ರೌಂಡ್ ಅಂದರೆ ನೆಲವನ್ನು ಡಿಗ್ ಮಾಡ್ತಾಯಿದ್ರು, ಅಗಿತಾಯಿದ್ರು ಇನ್ ಫ್ರಂಟ್ ಆಫ್ ಹಿಸ್ ಹರ್ಟ್. ಆ್ಯಂಡ್ ಹಿ ಗ್ರೀಟೆಡ್ ದ ಕಿಂಗ್ ಆ್ಯಂಡ್ ಕಂಟಿನ್ಯೂಡ್ ಡಿಗ್ಗಿಂಗ್. ಓಕೆ, ಹಿಯರ್ ದ ಕಿಂಗ್ ವೆಂಟ್ ಟು ದ ಹರ್ಮಿಟ್ ಹಟ್ ಆಸ್ ಎ ಆರ್ಡಿನರಿ ಮ್ಯಾನ್, ಆ್ಯಂಡ್ ವೆನ್ ಹಿ ರೀಚ್ಡ್ ದ ಹರ್ಮಿಟ್, ದ ಹರ್ಮಿಟ್ಸ್ ಹಟ್, the hermit was digging the ground in front of the hut, and when he saw the king, he greeted and he continued digging. Okay, ಅವರು ಕಿಂಗ್ ಬಂದಿದ್ದನ್ನು ನೋಡ್ತಾರೆ ಆ್ಯಂಡ್ ಅವ್ರು ಬಂದಿದ್ದನ್ನು ನೋಡಿ ಅವರನ್ನು ಗ್ರೀಟ್ ಮಾಡಿ ಮತ್ತೆ ಅವರು ಡಿಗ್ ಮಾಡೋವಂಥ ಒಂದು ವರ್ಕನ್ನು ಕಂಟಿನ್ಯೂ ಮಾಡ್ತಾರೆ. ದ ಕಿಂಗ್ ವೆಂಟ್ ಅಪ್ ದ ಹರ್ಮಿಟ್ ಆ್ಯಂಡ್ ಸೆಡ್, I have come to you, wise hermit, and I have come to you, wise hermit, to ask you answer 3 questions. And he repeated the questions. Okay, I have come to you, wise hermit, to ask you to answer 3 questions. Okay, ನಾನು ನಿಮ್ಮ ಹತ್ರ ನನ್ನ ಒಂದು 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಈ ರಿಪೀಟೆಡ್ ದ ಕ್ವಶನ್ಸ್, ಅವ್ರೇನು ಮಾಡ್ತಾರೆ, ಆ ಕ್ವಶನ್ಸ್ಗಳನ್ನು ರಿಪೀಟ್ ಮಾಡ್ತಾರೆ. ಓಕೆ, ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೆಡ್, ಐ ಹ್ಯಾವ್ ಕಮ್ ಟು ಯು, ವೈಸ್ ಹರ್ಮಿಟ್, ಟು ಆಸ್ಕ್ ಯು ದ ಆನ್ಸರ್ 3 questions. ಆ್ಯಂಡ್ ಹಿ ರಿಪೀಟೆಡ್ ದ ಕ್ವಶನ್ಸ್. ದ ಹರ್ಮಿಟ್ ಲಿಸನ್ ಟು ದ ಕಿಂಗ್ ಬಟ್ ಡಿಡ್ ನಾಟ್ ಸ್ಪೀಕ್. ಓಕೆ, ಹರ್ಮಿಟ್ ಏನು ಮಾಡ್ತಾರೆ, ದ ಲಿಸನ್ ಟು ದ ಕಿಂಗ್ಸ್ ಕ್ವಶನ್. ಓಕೆ, ರಾಜರ 3 ಪ್ರಶ್ನೆಗಳನ್ನು. ಓಕೆ, ವಾಟ್ ವರ್ ದ 3 questions? ದ 3 questions were, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಹೂ ಶುಡ್ ಎ ಕಿಂಗ್ ಲಿಸನ್ ಟು, ಆ್ಯಂಡ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ. ಓಕೆ, ದೀಸ್ ಕ್ವಶನ್ಸ್ that hermit was listened and but did not speak. ಓಕೆ, ಈ ಕ್ವಶನ್ಸನ್ನು ಕೇಳಿಸ್ಕೊತಾರೆ, ಅವರೇನು ಮಾತಾಡಲ್ಲ. ಯು ಆರ್ ಟಯರ್ಡ್ ಸೆಡ್ ದ ಕಿಂಗ್. ಓಕೆ, ಕಿಂಗ್ ಏನು ಮಾಡ್ತಾರೆ, ಯು ಆರ್ ಟಯರ್ಡ್. ಓಕೆ, ನಿಮಗೆ ಟಯರ್ಡ್ ಆಗಿದೆ ಅನಿಸುತ್ತೆ, ಸುಸ್ತಾಗಿದೆ ಅನಿಸುತ್ತೆ ಅಂತ ರಾಜ ಹೇಳ್ತಾರೆ. ಲೆಟ್ ಮೀ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ಓಕೆ, ಲೆಟ್ ಮೀ ಟೇಕ್ ದ ಸ್ಪೇಡ್. ಓಕೆ, ಸ್ಪೇಡ್ ಮೀನ್ಸ್ ಟೂಲ್ ಫಾರ್ ಡಿಗ್ಗಿಂಗ್ ಅಂತ ಹೇಳ್ಬೋದು. ಓಕೆ, ಸ್ಪೇಡ್ ಮೀನ್ಸ್ ಟೂಲ್ ಫಾರ್ ಡಿಗ್ಗಿಂಗ್ ಅಂದರೆ ಅಗಿಯೋದಕ್ಕೆ ಯೂಸ್ ಮಾಡುವಂಥ ಒಂದು ಟೂಲ್ಗೆ ನಾವು ಸ್ಪೇಡ್ ಅಂತ ಹೇಳ್ತೀವಿ. ಸೊ ದ ಕಿಂಗ್ ಸೆಡ್ ಟು ದ ಹರ್ಮಿಟ್, ಯು ಆರ್ ಟಯರ್ಡ್,
ಓಕೆ ಲೆಟ್ ಮೀ ಟೇಕ್ ದ ಸ್ಪೇಡ್, ಓಕೆ ನನಗೆ ಆ ಒಂದು ಸ್ಪೇಡನ್ನು, ಓಕೆ ಆ ಟೂಲನ್ನು ಕೊಡಿ, ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್, ಓಕೆ ನಾನು ನೀವು ಮಾಡ್ತಾ ಇರೋವಂಥ ವರ್ಕನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಸೆಡ್ ದ ಹರ್ಮಿಟ್ ಗಿವಿಂಗ್ ದ ಕಿಂಗ್ ಈಸ್ ಸ್ಪೇಡ್, ಓಕೆ ದ ಹರ್ಮಿಟ್ ಸೆಡ್ ಥ್ಯಾಂಕ್ಸ್ ಆ್ಯಂಡ್ ಹಿ ಗಿವಿಂಗ್ ದ ಕಿಂಗ್ ಈಸ್ ಸ್ಪೇಡ್, ಓಕೆ ಅವರ ಕೈಯಲ್ಲಿದ್ದಂಥ ಸ್ಪೇಡನ್ನು, ಓಕೆ ಡಿಗ್ಗಿಂಗ್ ಟೂಲನ್ನು ಕಿಂಗಿಗೆ ಕೊಡ್ತಾರೆ. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds he stopped and repeated his questions, okay the king wanted answer for his 3 questions. He asked the hermit. The hermit did not give the answers and he waited for some time, and again the king asked answer for is 3 questions, ಓಕೆ ಅವ್ರು ಏನು ಮಾಡ್ತಾರೆ, ಕಿಂಗು ನೆಲ ಅಗಿತಾ ಇದ್ದಂಥ ಟೂಲನ್ನು ಇಸ್ಕೊಂಡು ಅವರು ಕೂಡ ಅಗಿತಾರೆ. ಆ್ಯಂಡ್ ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds, ಓಕೆ 2 ಬೆಡ್ಸ್ಗಳನ್ನು ಡಿಗ್ ಮಾಡಿ ಅವರು ಕಂಪ್ಲೀಟ್ ಮಾಡ್ತಾರೆ ರಾಜ. ಈ ಸ್ಟಾಪ್ಡ್ ಆ್ಯಂಡ್ ರಿಪೀಟೆಡ್ ಈಸ್ ಕ್ವಶನ್ಸ್, ಓಕೆ ಈ ಸ್ಟಾಪ್ಡ್ ಆ ಡಿಗ್ ಮಾಡೋವಂಥ ವರ್ಕನ್ನು ಸ್ಟಾಪ್ ಮಾಡ್ತಾರೆ. ಆ್ಯಂಡ್ ರಿಪೀಟೆಡ್ ಈಸ್ ಕ್ವಶನ್ಸ್, ಮತ್ತು ಆ ಒಂದು 3 ಪ್ರಶ್ನೆಗಳನ್ನು ಅವರು ರಿಪೀಟ್ ಮಾಡ್ತಾರೆ. ದ ಹರ್ಮಿಟ್ ಗೇವ್ ನೋ ಆನ್ಸರ್, ಓಕೆ ಅಗೇನ್ ದ ಹರ್ಮಿಟ್ ಗೇವ್ ನೋ ಆನ್ಸರ್, ಮತ್ತು ಹರ್ಮಿಟ್ಟು ಯಾವುದೇ ಆನ್ಸರ್ಸನ್ನು ಕೊಡೋದಿಲ್ಲ. 1 hour passed, then another. The sun went down behind the trees, and at last the king stuck the spade into the ground and said, I came to you, wise man, to get answers to my questions. If you can give no answer, tell me so, and I will return home. Okay, here the king lost his patience. 1 hour passed, then another. ಓಕೆ 1 ಗಂಟೆ ಆಯಿತು, ಮತ್ತು ದೆನ್ ಅನದರ್, ಮತ್ತು ಇನ್ನೂ 1 ಗಂಟೆ ಕಳೆದೋಯ್ತು. ದ ಸನ್ ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್ ಮೀನ್ಸ್ ದಟ್ ಮೀನ್ಸ್ ದಟ್ ಆಲ್ರೆಡಿ ಸನ್ ಸೆಟ್ಟಿಂಗ್, ಓಕೆ ಆಗಲೇ ಸೂರ್ಯ ಮುಳುಗ್ತಾ ಇದೆ. ಆ್ಯಂಡ್ ಅಟ್ ಲಾಸ್ಟ್ ದ ಕಿಂಗ್ ಸ್ಟಕ್ ದ ಸ್ಪೇಡ್ ಇನ್ ಟು ದ ಗ್ರೌಂಡ್, ಓಕೆ ಅವ್ರೇನು ಮಾಡ್ತಾರೆ, ಆ ಒಂದು ಸ್ಪೇಡನ್ನು ಗ್ರೌಂಡಿಗೆ ಸ್ಟಕ್ ಮಾಡ್ತಾರೆ, ಓಕೆ ಅಲ್ಲಿ ಅಗಿಯೋದನ್ನು ಆ ಒಂದು ನೆಲಕ್ಕೆ ಹಿಂಗೆ ಏನು ಮಾಡ್ತಾರೆ, ಸ್ಟಕ್ ಅಂದರೆ ಗೊತ್ತಲ್ವಾ, ಏನು ಕನ್ನಡದಲ್ಲಿ ಏನಂತಾರೆ, ನೆಲಕ್ಕೆ ಹಿಂಗೆ ಅಗೆದು ಆ ಒಂದು ಟೂಲನ್ನು ಅಲ್ಲೇ ಬಿಡ್ತಾರೆ. ಆ್ಯಂಡ್ ಸೆಡ್ ಹೇಳ್ತಾರೆ, ಐ ಕೇಮ್ ಟು ಯು ವೈಸ್ ಮ್ಯಾನ್ ಟು ಗೆಟ್ ಆನ್ಸರ್ ಟು ಮೈ ಕ್ವಶನ್ಸ್. ಇಫ್ ಯು ಕ್ಯಾನ್ ಗಿವ್ ನೋ ಆನ್ಸರ್ ಟೆಲ್ ಮಿ ಸೊ ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್. ಓಕೆ ಹಿ ವೇಟೆಡ್ ಫಾರ್ ಲಾಟ್ ಆಫ್ ಟೈಮ್. ದಟ್ ಟೈಮ್ passed 1 hour and then another, and already it was getting evening. Okay, he lost his patience and he asked, I came to you, wise man, to get answers to my questions. If you can give no answer, okay ನೀವು ನನ್ನ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಲ್ಲ ಅಂದರೆ ಟೆಲ್ ಮಿ ಸೋ ಹೇಳಿ, ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್, ನಾನು ಮನೆಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾರೆ. 5th ಪ್ಯಾರಾಗ್ರಾಫ್. ಹಿಯರ್ ಕಮ್ಸ್ ಸಮ್ ಒನ್ ರನ್ನಿಂಗ್. ಅಷ್ಟೊತ್ತಿಗೆ ಅಲ್ಲಿ ಯಾರೋ ಓಡಿ ಬರ್ತಾರೆ. ಸೆಡ್ ದ ಹರ್ಮಿಟ್. ದ ಕಿಂಗ್ ಟರ್ನಡ್. ಓಕೆ ಹಿಯರ್ ಕಮ್ಸ್ ಸಮ್ ಒನ್ ರನ್ನಿಂಗ್. ಓಕೆ ಅವರು ಹರ್ಮಿಟ್ ಏನು ಹೇಳ್ತಾರೆ ನೋಡಲ್ಲಿ, ಹಿಯರ್ ಇಲ್ಲಿ ಯಾರೋ ಓಡಿ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ದ ಕಿಂಗ್ ಟರ್ನ್ಡ್ ರೌಂಡ್ ಆ್ಯಂಡ್ ಸಾ ಎ ಬಿಯರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದೆಮ್. ಓಕೆ ದ ಕಿಂಗ್ ಟರ್ನ್ಡ್, ಆ ಥರ ಹರ್ಮಿಟ್ ಹೇಳಿದ್ದನ್ನು ಕೇಳಿ ಕಿಂಗು ತಿರುಗಿ ನೋಡ್ತಾರೆ. ಆ್ಯಂಡ್ ಹಿ ಸಾ ಎ ಬಿಯರ್ಡೆಡ್ ಮ್ಯಾನ್, ಒಬ್ಬ ಗಡ್ಡವನ್ನು ಹೊಂದಿರುವಂಥ ಒಬ್ಬ ಮ್ಯಾನು ರನ್ನಿಂಗ್ ಟುವರ್ಡ್ಸ್ ದೆಮ್. ಓಕೆ ಅವರ ಹತ್ತಿರನೇ ಓಡೋಡಿ ಬರ್ತಾ ಇರ್ತಾನೆ. ಈಸ್ ಹ್ಯಾಂಡ್ಸ್ ವರ್ ಪ್ರೆಸ್ಡ್ ಎಗೇನೆಸ್ಟ್ ಈಸ್ ಸ್ಟಮಕ್. ಓಕೆ ಆ ಒಂದು ಓಡಿ ಬಂದಂಥ ಒಬ್ಬ ಬಿಯರ್ಡೆಡ್ ಮ್ಯಾನು ಏನು ಅವನ ಒಂದು ಹ್ಯಾಂಡ್ಸನ್ನು, ಅವನ ಕೈಗಳನ್ನು ಸ್ಟಮಕ್, ಓಕೆ ಹೊಟ್ಟೆಗೆ ಒತ್ತಿಕೊಂಡು, ಓಕೆ ಹೊಟ್ಟೆಗೆ ಸ್ಟಮಕ್ಕಿಗೆ ಎಗೇನೆಸ್ಟಾಗಿ ಏನು ಪ್ರೆಸ್ಸಿ ಮಾಡಿಕೊಂಡು ಅವನು ಓಡಿ ಬರ್ತಾ ಇರ್ತಾನೆ. ಫ್ರಮ್ ವಿಚ್ ಬ್ಲಡ್ ವಾಸ್ ಫ್ಲೋಯಿಂಗ್. ಓಕೆ ವೇರ್ ಹಿ ಪ್ರೆಸ್ಡ್ ಈಸ್ ಸ್ಟಮಕ್ ದೇರ್
ಇಟ್ ವಾಸ್ ಬ್ಲಡ್ ವಾಸ್ ಫ್ಲೋಯಿಂಗ್. ಓಕೆ, ಅವನು ಹೊಟ್ಟೆಯನ್ನು ಎಲ್ಲಿ ಪ್ರೆಸ್ ಮಾಡಿ ಅದುಮಿ ಇಟ್ಕೊಂಡಿರ್ತಾನೋ ಆ ಒಂದು ಪ್ಲೇಸಿಂದ ಬ್ಲೀಡ್ ಆಗ್ತಾ ಇರುತ್ತೆ. ಅಲ್ಲಿ ಅವನು ಆ ಥರ ಪ್ರೆಸ್ ಮಾಡಿಕೊಂಡೆ ಹೊಟ್ಟೆಯನ್ನು ಇಟ್ಕೊಂಡು ಹರ್ಮಿಟ್ ಮತ್ತು ಕಿಂಗ್ ಹತ್ರ ಓಡಿ ಬರ್ತಾನೆ. ವೆನ್ ಈ ರೀಚ್ಡ್ ದ ಕಿಂಗ್, ಓಕೆ, ಯಾವಾಗ ಅವನು ಕಿಂಗ್ ಹತ್ರ ರೀಚ್ ಆಗ್ತಾನೋ ಈ ಫೇಂಟೆಡ್ ಆ್ಯಂಡ್ ಫೆಲ್ ಟು ದ ಗ್ರೌಂಡ್. ಓಕೆ, ಈ ಫೇಂಟೆಡ್, ಓಕೆ, ಅವನು ಏನಾಗ್ತಾನೆ, ಅವನ ಒಂದು ಸೆನ್ಸನ್ನು, ಓಕೆ, ಪ್ರಜ್ಞೆಯನ್ನು ಅವನು ಏನು ಕಳ್ಕೊತಾನೆ. ಓಕೆ, ಫೇಂಟ್ ಮೀನ್ಸ್ ಲಾಸ್ ಈಸ್ ಸೆನ್ಸ್ ಅಂತ. ಓಕೆ, ಪ್ರಜ್ಞೆಯನ್ನು ಕಳ್ಕೊತಾನೆ. ಆ್ಯಂಡ್ ಫೆಲ್ ಟು ದ ಗ್ರೌಂಡ್, ಓಕೆ, ನೆಲದ ಮೇಲೆ ಬಿದ್ದೋಗ್ತಾನೆ. The king and the hermit removed the man's clothing and found a large wound in his stomach. The king washed and covered it with his handkerchief, but the blood would not stop flowing. The king redressed the wound until at last the bleeding stopped. Okay. The king and the hermit removed the man's clothing. Okay. king ಮತ್ತು hermit ಸೇರಿಬಿಟ್ಟು ಅವನ ಬಿಯರ್ಡೆಡ್ ಮ್ಯಾನಿನ ಒಂದು ಕ್ಲಾತ್ಸ್ಗಳನ್ನು, ಬಟ್ಟೆಗಳನ್ನು ರಿಮೂವ್ ಮಾಡ್ತಾರೆ. ಆ್ಯಂಡ್ ದೆ ಫೌಂಡ್ ಎ ಲಾರ್ಜ್ ವೌಂಡ್. ಓಕೆ, ಆಗ ರಿಮೂವ್ ಮಾಡಿದಾಗ ಅವರಿಗೆ ಕಾಣಿಸುತ್ತೆ ಈ ಹ್ಯಾಡ್ ಎ ಲಾರ್ಜ್ ವೌಂಡ್, ಅಂದರೆ ಒಂದು ಆಳವಾದ ಗಾಯ ಆಗಿರುತ್ತೆ ಇನ್ ಈ ಸ್ಟಮಕ್, ಅವರ ಹೊಟ್ಟೆಯಲ್ಲಿ. ದ ಕಿಂಗ್ ವಾಶ್ಡ್. ಓಕೆ, ರಾಜ ಏನು ಮಾಡ್ತಾರೆ, ತುಂಬ ಬ್ಲಡ್ ಫ್ಲೋ ಆಗ್ತಾ ಇರುತ್ತಲ್ವ, ಬ್ಲೀಡಿಂಗ್ ಆಗ್ತಾ ಇರುತ್ತಲ್ವ, ಅದನ್ನೇನು ಮಾಡ್ತಾರೆ, ನೀಟಾಗಿ ವಾಶ್ ಮಾಡ್ತಾರೆ. ಆ್ಯಂಡ್ ಕವರ್ಡ್ ಇಟ್ ವಿತ್ ಈಸ್ ಹ್ಯಾಂಡ್ ಕರ್ಚೀಫ್. ಓಕೆ, ಅವರ ಒಂದು ಹ್ಯಾಂಡ್ ಕರ್ಚೀಫಿಂದ ಅದನ್ನೇನು ಮಾಡ್ತಾರೆ, ಕವರ್ಡ್ ಮಾಡ್ತಾರೆ. ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋಯಿಂಗ್. ಆದರೆ ಬ್ಲಡ್ಡು ದಟ್ ನಾಟ್ ಸ್ಟಾಪ್ ಬ್ಲೀಡಿಂಗ್, ಅಂದರೆ ಫ್ಲೋ ಆಗೋದು, ಓಕೆ, ರಕ್ತ ಬರೋದು ಸ್ಟಾಪ್ ಆಗೋದೇ ಇಲ್ಲ. ದ ಕಿಂಗ್ ರೀಡ್ರೆಸ್ಡ್ ದ ಓಂಡ್. ಮತ್ತೆ ರಾಜ ಏನು ಮಾಡ್ತಾರೆ, ಆ ಓಂಡನ್ನು, ಗಾಯವನ್ನು ರೀಡ್ರೆಸ್ ಮಾಡ್ತಾರೆ. ಅಂಟಿಲ್ ಅಟ್ ಲಾಸ್ಟ್ ದ ಬ್ಲೀಡಿಂಗ್ ಸ್ಟಾಪ್ಡ್. ಓಕೆ, ಅಂಟಿಲ್ ಅಟ್ ಲಾಸ್ಟ್ ದ ಬ್ಲೀಡಿಂಗ್ ಸ್ಟಾಪ್ಡ್, ಅಂದರೆ ಆ ಬ್ಲಡ್ಡು ನಿಲ್ಲೋವರೆಗೂ ಆ ಒಂದು ಗಾಯವನ್ನು ರೀಡ್ರೆಸ್ ಮಾಡ್ತಾನೆ ಇರ್ತಾರೆ. ಓಕೆ, ಎಗೇನ್ ಆ್ಯಂಡ್ ಎಗೇನು ಗಾಯವನ್ನು ವಾಶ್ ಮಾಡ್ತಾರೆ ಮತ್ತು ರೀಡ್ರೆಸ್ ಮಾಡ್ತಾ ಇರ್ತಾರೆ. ಓಕೆ, ಹೌ ಮಚ್ ಟೈಮ್ ಹಿ ಡಿಡ್, ಅಂಟಿಲ್ ಅಟ್ ಲಾಸ್ಟ್ ದ ಬ್ಲೀಡಿಂಗ್ ಸ್ಟಾಪ್ಡ್. ಅಂದರೆ ಎಲ್ಲಿವರೆಗೂ ಇದನ್ನು ಮಾಡ್ತಾರೆ ಅವರು ಅಂದರೆ ಆ ಬ್ಲಡ್ ಫ್ಲೋಯಿಂಗು, ಬ್ಲೀಡಿಂಗು ನಿಲ್ಲೋವರೆಗೂ ಮಾಡ್ತಾರೆ. ದ ಮ್ಯಾನ್ ಕ್ಲೋಸ್ಡ್ ಈಸ್ ಐಸ್ ಆ್ಯಂಡ್ ಲೇ ಕ್ವೈಟ್. The king, tired by his walk and the work he had done, lay down on the floor and slept through the night. Okay, the man closed his eyes and lay quiet. Okay, the man, this woman, okay, ಯಾವ ವ್ಯಕ್ತಿ, ದಟ್ ಬಿಯರ್ಡೆಡ್ ಮ್ಯಾನ್ ಆರ್ ದಟ್ ಓಂಡೆಡ್ ಮ್ಯಾನ್, ಆ ಒಂದು ಗಾಯ ಆಗಿರೋ ಅಂಥ ವ್ಯಕ್ತಿ, ಈ ಕ್ಲೋಸ್ಡ್ ಈಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ಓಕೆ, ತಾನು ತನ್ನ ಕಣ್ಗಳನ್ನು ಮುಚ್ಕೊಂಡು ಹಾಗೆ ಲೇ ಕ್ವೈಟ್, ಓಕೆ, ನಿಧಾನವಾಗಿ ನಿಶಬ್ದವಾಗಿ ಮಲಗಿರ್ತಾನೆ. ದ ಕಿಂಗ್ ಟಯರ್ಡ್ ಬೈ ಈಸ್ ವಾಕ್. ಓಕೆ, ರಾಜನಿಗೂ ಕೂಡ ಬೈ ಈಸ್ ವಾಕ್ ಅಂದರೆ ನಡ್ಕೊಂಡೇ ಬಂದಿದ್ದರಿಂದ ಅವರಿಗೂ ಕೂಡ ತುಂಬ ಏನಾಗಿರುತ್ತೆ, ಆಯಾಸ ಆಗಿರುತ್ತೆ. ಈ ಲೆಫ್ಟ್ ಈಸ್ ಬಾಡಿ ಗಾರ್ಡ್ಸ್ ಆ್ಯಂಡ್ ಈ ಲೆಫ್ಟ್ ಈಸ್ ಹಾರ್ಸಸ್. ಬೈ ವಾಕ್ ಈ ರೀಚ್ಡ್ ದ ಹರ್ಮಿಟ್ಸ್ ಅಟ್. ಬೈ ದಿಸ್ he also become tired and work he had done. Okay, what work he had done? He done ಡಿಗ್ಗಿಂಗ್ ದ ಬೆಡ್ಸ್. ಓಕೆ, ಅಂದರೆ ನಡ್ಕೊಂಬಂದು ಮತ್ತು ಹರ್ಮಿಟ್ಟಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ಹರ್ಮಿಟ್ ಡಿಗ್ ಮಾಡ್ತಾ ಇದ್ದಂಥ ಒಂದು ಪ್ಲೇಸನ್ನು ಅವರೇ ಡಿಗ್ ಮಾಡಿ ಅವರಿಗೂ ಕೂಡ ಸುಸ್ತಾಗಿರುತ್ತೆ. ಸೊ ಈ ಆಲ್ಸೋ ಲೇ ಡೌನ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಲೆಪ್ ಥ್ರೂ ದ ನೈಟ್. ಅವರಿಗೂ ಕೂಡ ತುಂಬ ಸುಸ್ತಾಗಿದ್ದರಿಂದ ದಟ್ ನೈಟ್, ಆ ಒಂದು ರಾತ್ರಿ ಅವರಿಗೂ ಹಾಗೆ ನಿದ್ದೆ ಬಂದುಬಿಡುತ್ತೆ. When he woke up, okay, when he woke up, it was several minutes before he could remember where he was or who the strange bearded man lying at the bed was. Okay, ಅವರು ಎಚ್ಚರ ಆದಾಗ ಇಟ್ ವಾಸ್ several minutes. ಓಕೆ, ಸ್ವಲ್ಪ
ಒಂದು ಹಲವಾರು ನಿಮಿಷಗಳ ನಂತರ ಬಿಫೋರ್ ಹಿ ಕುಡ್ ರಿಮೆಂಬರ್ ವೇರ್ ಹಿ ವಾಸ್. ಓಕೆ, ಆಮೇಲೆ ಅವರಿಗೆ ನೆನಪಾಗುತ್ತೆ ಅವರು ಎಲ್ಲಿದ್ದೀರಿ, ಓಕೆ ನಾನು ಎಲ್ಲಿದ್ದೀನಿ, ಅಥವಾ ಹೂ ದ ಸ್ಟ್ರೇಂಜ್ ಬಿಯರ್ಡೆಡ್ ಮ್ಯಾನ್ ಲೈಯಿಂಗ್ ಆನ್ ದ ಬೆಡ್ ವಾಸ್. ಓಕೆ, ಅಂದರೆ ಅವನ ಪಕ್ಕ ಲೈಯಿಂಗ್ ಮಲಗಿರೋ ಅಂಥ ಬಿಯರ್ಡೆಡ್ ಮ್ಯಾನು ಯಾರು, ಓಕೆ ನಾನು ಎಲ್ಲಿದ್ದೀನಿ ಅಂತ ಅವರು ನೆನಪಿಸ್ಕೊತಾರೆ. ಆ್ಯಂಡ್ ಫರ್ಗಿವ್ ಮೀ said the bearded man in a weak voice when he saw that the king was awake. Okay, here he awake, when the king awake, he remember where he was and who the man lying near. Okay, who the bearded man lying near. Okay, ಯಾರಪ್ಪ ಈ ವ್ಯಕ್ತಿ, ನಾನು ಎಲ್ಲಿದ್ದೀನಪ್ಪ ಅಂತ ಅವರು ನೆನಪಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಫರ್ಗಿವ್ ಮೀ ಸೆಡ್ ದ ಬಿಯರ್ಡೆಡ್ ಮ್ಯಾನ್ ಇನ್ ಎ ವೀಕ್ ವಾಯ್ಸ್. ಓಕೆ, ಒಂದು ವೀಕ್ ವಾಯ್ಸಲ್ಲಿ ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ ಬಿಡಿ ಅನ್ನೋ ಒಂದು ವಾಯ್ಸ್ ಕೇಳಿಸುತ್ತೆ. ವೆನ್ ಹಿ ಸಾ ದಟ್ the king was awake. Okay, when he saw that the king was awake, I do not know you and have nothing to forgive you for, said the king. Forgive me, said the bearded man in a weak voice when he saw that the king was awake. ಅಂದರೆ ರಾಜ ಅವೇಕ್ ಆದ ತಕ್ಷಣ ಅಥವಾ ವೇಕಪ್ ಆದ ತಕ್ಷಣ, ಎಚ್ಚರ ಆದ ತಕ್ಷಣ ಅವರು ಆ ಬಿಯರ್ಡೆಡ್ ಮ್ಯಾನು ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಕೇಳ್ಕೊತಾನೆ. ಐ ಡು ನಾಟ್ ನೋ ಯು ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫರ್ಗಿವ್ ಯು ಫಾರ್. ಓಕೆ, ಐ ಡು ನಾಟ್ ನೋ ಯು, ನನಗೆ ನೀನು ಯಾರು ಅಂತಲೂ ಗೊತ್ತಿಲ್ಲ, ಆ್ಯಂಡ್ ನಥಿಂಗ್ ಟು ಫರ್ಗಿವ್ ಯು ಫಾರ್. ಓಕೆ, ಏನನ್ನು ಫರ್ಗಿವ್ ಮಾಡಲಿ ಅಥವಾ ಏನನ್ನು ಕ್ಷಮಿಸಲಿ ಅಂತ ರಾಜ ಹೇಳ್ತಾರೆ. ಓಕೆ, ಸೊ ದಿಸ್ ಈಸ್ ದ ಲೆಸನ್. ಓಕೆ, ಇಷ್ಟು ಸಾಕು ಇವತ್ತಿಗೆ. ಅಬೌಟ್ ದಿಸ್ ಲೆಸನ್ ವಾಟ್ ಐ ಡಿಡ್ ಟುಡೇ, ಐ ಹೋಪ್ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಡೌಟ್ಸ್. ಯಾವುದೇ ಥರದ ಗೊಂದಲಗಳು ಅಥವಾ ಡೌಟ್ಸ್ಗಳಿಲ್ಲ ಅಂತ ಅಂದ್ಕೊತೀನಿ. ಸೊ ಅಬೌಟ್ ದಿಸ್ ನೌ ಐ ಆಮ್ ಗೋಯಿಂಗ್ ಟು ಗಿವಿಂಗ್ ಹೋಮ್ವರ್ಕ್. ಇನ್ ಪೇಜ್ ನಂಬರ್ 34 ಕ್ವಶನ್ಸ್ ಇದ್ದಾವೆ. ಚೆಕ್ ಯುವರ್ ಕಾಂಪ್ರಹೆನ್ಷನ್ ಅಂತ. ಹೌ ಡಿಡ್ ದ ಕಿಂಗ್ ಟ್ರೀಟ್ ದ ಓಂಡೆಡ್ ಪರ್ಸನ್? ವೈ ಡಿಡ್ ದ ಬಿಯರ್ಡೆಡ್ ಮ್ಯಾನ್ ಸ್ವೇರ್? ಸಾಕು, ಇದು ಒಂದೇ ಕ್ವಶನ್. ಹೌ ಡಿಡ್ ದ ಕಿಂಗ್ ಟ್ರೀಟ್ ದ ಓಂಡೆಡ್ ಪರ್ಸನ್? ಓಕೆ, ಓಂಡೆಡ್ ಆಗಿರುವಂಥ, ಗಾಯ ಆಗಿರುವಂಥ ಪರ್ಸನನ್ನು ಕಿಂಗು ಯಾವ ಥರ ಟ್ರೀಟ್ ಮಾಡ್ತಾರೆ, ಇದು ಒಂದು ಕ್ವಶನ್ನು. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಕೊಟ್ಟಿರೋವಂಥ ಕ್ವಶನ್ಸ್ಗಳನ್ನು ಬರ್ದಿರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಇನ್ನೊಂದು ಸರಿ ಈ ಲೆಸನನ್ನು ಓದ್ಬಿಟ್ಟು ಏನು ಮಾಡಿ, ಇನ್ಯಾವುದಾದ್ರೂ ಕ್ವಶನ್ಸ್ಗಳು ನೀವೇ ಓನಾಗಿ ಫ್ರೇಮ್ ಮಾಡೋಂಗಿದ್ರೆ ಫ್ರೇಮ್ ಮಾಡಿ ಅವಕ್ಕೆ ಆನ್ಸರನ್ನು ಬರೆದು ಸೆಂಡ್ ಮಾಡಿ. ಓಕೆ, ಅರ್ಥ ಆಗ್ತಿದೆಯಾ? ನಾನು ಕೊಡ್ತಾ ಇರೋ ಕ್ವಶನ್ ಯಾವುದಪ್ಪ ಅಂದರೆ, ಹೌ ಡಿಡ್ ದ ಕಿಂಗ್ ಟ್ರೀಟ್ ದ ಓಂಡೆಡ್ ಪರ್ಸನ್? ಓಕೆ, ರಾಜ ಓಂಡೆಡ್ ಆಗಿರೋ ಪರ್ಸನನ್ನು ಯಾವ ಥರ ಟ್ರೀಟ್ ಮಾಡ್ದ? ದಿಸ್ ಈಸ್ ಯುವರ್ ಹೋಮ್ವರ್ಕ್. ಓಕೆ, ಅದು ಇಲ್ಲಿದೆ ನೋಡಿ ಕ್ವಶನ್ನು. ದಿಸ್ ಈಸ್ ಓಕೆ, ಹೌ ಡಿಡ್ ದ ಕಿಂಗ್ ಟ್ರೀಟ್ ದ ಓಂಡೆಡ್ ಪರ್ಸನ್? ದಿಸ್ ಈಸ್ ಯುವರ್ HW. ಇದು ನಿಮ್ಮ HW. ಈ ಕ್ವಶನನ್ನು ನೀಟಾಗಿ ಡೇಟ್ ಮೆನ್ಷನ್ ಮಾಡಿ ಬರೀರಿ. ಓಕೆ, ನೌ I end up the class. Thank you.